ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ PUC ಕನ್ನಡದ 2ನೇ ಪದ್ಯಪಾಠ ವಚನಗಳಲ್ಲಿ 2ನೇ ವಚನಕಾರ ಉರಿಲಿಂಗ ಪೆದ್ದಿಯ ವಚನಗಳ ಬಗ್ಗೆ ನೋಡೋಣ. ಅಭ್ಯಾಸ ಪ್ರಶ್ನೋತ್ತರಗಳು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಪ್ಲೇ ಮಾಡ್ತಾರೆ. ಸೊ ಜಸ್ಟ್ ಅವುಗಳ ಪ್ಲೇ ಲಿಸ್ಟ್ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಎಲ್ಲಕ್ಕಿಂತ ಮುಂಚೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ನಿಮಗೆ ಯೂಸ್ ಅನಿಸಿದರೆ ಖಂಡಿತವಾಗಿ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಕೊಟ್ಟಿದ್ದೀನಿ, ಅವುಗಳಿಗೆ ಕೂಡ ಬಂದು ಜಾಯ್ನ್ ಆಗಿ. ಹಾಗಾದರೆ ನೋಡುವ ಉರಿಲಿಂಗ ಪೆದ್ದಿಯ ವಚನಗಳ ಭಾಗದ ಅಭ್ಯಾಸ ಪ್ರಶ್ನೋತ್ತರಗಳು. ಅಭ್ಯಾಸ ಮುಖ್ಯ ಪ್ರಶ್ನೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ಮೊದಲ ವಾಕ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಂತ ಇದೆ. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು 12ನೇ ಶತಮಾನದ ಪ್ರಮುಖ ವಚನಕಾರರಾದ ಉರಿಲಿಂಗ ಪೆದ್ದಿಯವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಓಕೆ, ಶಿವ ಮತ್ತು ಶಿವಲಿಂಗದ ಅಭೇದವನ್ನು ವಿವರಿಸುತ್ತಾ ವಚನಕಾರ ಈ ಮಾತನ್ನು ಹೇಳಿದ್ದಾರೆ. ಹೂವಿದ್ದರೆ ಸುಗಂಧದ ಅನುಭವ ನಮಗಾಗುತ್ತದೆ, ಹೂವಿಲ್ಲದಿದ್ದರೆ ಪರಿಮಳವನ್ನು ಅನುಭವಿಸಲು ನಮಗೆ ಅಸಾಧ್ಯವೋ ಹಾಗೆ ಪರಶಿವನಿಂದಾಗಿ ಲಿಂಗವು ಅನುಭವಕ್ಕೆ ಬರುತ್ತದೆಂದು ವಚನಕಾರರ ಅಭಿಪ್ರಾಯ. ಹೂ ಪರಿಮಳ ಹೇಗೆ ಒಂದನ್ನೊಂದು ಅನುಸರಿಸುತ್ತವೆಯೋ ಪರಶಿವ ಹಾಗೂ ಲಿಂಗ ಬೇರೆಯಲ್ಲ ಎಂಬುದು ವಚನಕಾರರ ಅಭಿಪ್ರಾಯವಾಗಿದೆ. ವಾಕ್ಯ 2, ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು 12ನೇ ಶತಮಾನದ ಪ್ರಮುಖ ವಚನಕಾರರಾದ ಉರಿಲಿಂಗ ಪೆದ್ದಿಯವರ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ, ಮಂಗಳಲಿಂಗದ ಸಾಂಗತ್ಯವುಳ್ಳವನು ಎಂದಿಗೂ ಅನ್ಯ ವಿಚಾರಗಳನ್ನು ಚಿಂತಿಸಲಾರ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ವಿವರಣೆ, ಲಿಂಗ ಸಾಮೀಪ್ಯ ಭಕ್ತನಿಗೆ ಎಲ್ಲವನ್ನೂ ನೀಡುತ್ತದೆ. ಪುರುಷ ಗ್ರಹದಲ್ಲಿರುವವನಿಗೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರುವುದಿಲ್ಲ. ನದಿಯಲ್ಲಿದ್ದವನಿಗೆ ಬಾಯಾರಲು ಕೆರೆಯ ನೀರನ್ನು ಕುಡಿಯುವುದಿಲ್ಲ. ಅದರಂತೆ ಮೈ ಮೇಲೆ ಮಂಗಳಕರ ಲಿಂಗವನ್ನು ಧರಿಸಿದ ಭಕ್ತನಿಗೆ ಪ್ರಾಪಂಚಿಕ ಸುಖಗಳ ಅಗತ್ಯವಿಲ್ಲ ಎಂದು ಉರಿಲಿಂಗ ಪೆದ್ದಿಯು ಅಭಿಪ್ರಾಯಪಡುತ್ತಾನೆ. ಆತ್ಮ ಅಂಗದಲ್ಲಿ ಲಿಂಗವನ್ನು ಧರಿಸಿದವನಿಗೆ ಬಾಹ್ಯ ಸೆಳೆತಗಳು ಆಕರ್ಷಿಸುವುದಿಲ್ಲವೆಂಬ ಸತ್ಯ ವ್ಯಕ್ತಪಡಿಸಿದ್ದಾರೆ. ವಾಕ್ಯ 3, ತಾನೇ ಲಘು ಮಾಡಿ ಲಘುವಾದನಯ್ಯ ಅಂತ ಇದೆ. ಸಂದರ್ಭ, ಪ್ರಸ್ತುತ ಈ ವಾಕ್ಯವನ್ನು 12ನೇ ಶತಮಾನದ ಪ್ರಮುಖ ವಚನಕಾರರಾದ ಉರಿಲಿಂಗ ಪೆದ್ದಿಯವರ ವಚನಗಳಿಂದ ಆರಿಸಲಾಗಿದೆ. ಸಂದರ್ಭ, ಗುರುವಿನ ಮಹತ್ವ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ವಿವರಣೆ, ಗುರುವಾದವನು ತನ್ನ ಚಾರಿತ್ರ್ಯ, ವರ್ತನೆ ಮತ್ತು ವ್ಯಕ್ತಿತ್ವಗಳಿಂದ ತನ್ನ ಘನತೆಯನ್ನು ಉಳಿಸಿಕೊಳ್ಳಬೇಕೇ ಹೊರತು ಎಲ್ಲರೆದುರು ಹಗುರಾಗಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳಬಾರದು. ಹಾಗೊಮ್ಮೆ ನಡೆದುಕೊಂಡರೆ ಅದು ಆಚಾರವೆನಿಸದು. ಗುರು ಹಗುರ ನಡವಳಿಕೆಯನ್ನು ತೋರದೆ ಘನ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವುದು ನಿಜವಾದ ಗುರುವಾದವನ ಕರ್ತವ್ಯವಾಗಿದೆ ಎಂಬುದನ್ನು ವಚನಕಾರ ಹೇಳಿದ್ದಾರೆ. ಗುರುವಿನ ಮಹತ್ವ ಮತ್ತು ಕರ್ತವ್ಯವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿರುವುದನ್ನು ಕಾಣಬಹುದು. ಬಹು ಆಯ್ಕೆ ಪ್ರಶ್ನೆಗಳು. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಅಂಗದ ಮೇಲೆ ಮಂಗಳಲಿಂಗ ಧರಿಸಿದವನು. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ. ಗುರು ಹೇಗೆ ವರ್ತಿಸಬಾರದು? ಲಘುತನದಲ್ಲಿ. ಉರಿಲಿಂಗ ಪೆದ್ದಿಯ ಮೊದಲ ಹೆಸರು ಪೆದ್ದನ್ನ. ಉರಿಲಿಂಗ ಪೆದ್ದಿ ರಚಿಸಿರುವ ವಚನಗಳ ಸಂಖ್ಯೆ 366 ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕಗಳ ಪ್ರಶ್ನೆಗಳು. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವುವು? ಸೂರ್ಯನಿಂದ ಹಗಲಿನ ಅನುಭವವು, ದೀಪದಿಂದ ಬೆಳಕಿನ ಅನುಭವವು ಲಭಿಸುತ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಯಾರು ಮನೆಯನ್ನು ತಿರಿಯನು, ಕೆರೆಯುವುದಕ್ಕನ್ನ ರಸದವನು ಯಾರು? ಪುರುಷದ ಮನೆಯೊಳಗಿದ್ದವನು ಮನೆಯನ್ನು ತಿರಿಯುವುದಿಲ್ಲ, ತೊರೆಯೊಳಗಿದ್ದವನು ಕೆರೆಯುವುದಕ್ಕನು ಅರಸುವುದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಗುರುವಿನ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಗುರು ಲಘುವಾಗಿ ವರ್ತಿಸಬಾರದು, ಘನತೆಯಿಂದ ಕೂಡಿರಬೇಕು. ಗುರು ಲಿಂಗ ಜಂಗಮವೆಂಬ ತ್ರಿವಿಧ ಪ್ರಸಾದವನ್ನು ಲಘುವಾಗಿ ಕಾಣಬಾರದು. ಇವೇ ಗುರುವಿನ ಲಕ್ಷಣಗಳು. 4 ಅಂಕದ ಪ್ರಶ್ನೆಗಳು. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಉತ್ತರ, ಉರಿಲಿಂಗ ಪೆದ್ದಿಯು ಮಂಗಳಲಿಂಗದ ಮಹತ್ವವನ್ನು ಸೊಗಸಾಗಿ ವಿವರಿಸಿದ್ದಾನೆ. ಮಂಗಳಲಿಂಗವನ್ನು ಧರಿಸಿದವನು ಅನ್ಯಲಿಂಗಗಳನ್ನು ನೆನೆಯಲಾರನು. ಶಿವಲಿಂಗವೇ ಅವನಿಗೆ ಸರ್ವಸ್ವ. ಹೇಗೆ ಪುರುಷದ ಗ್ರಹದೊಳಗಿದ್ದವನು ಮನೆಯನ್ನು ತಿರಿಯಲು ಸಾಧ್ಯವಿಲ್ಲವೋ, ತೊರೆಯೊಳಗಿದ್ದವನು ಕೆರೆಯ ನೀರನ್ನು ಬಯಸನೋ, ಹಾಗೆ ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ. ಮಂಗಳಲಿಂಗವೇ ಅವನ ಪಾಲಿಗೆ ಸಕಲವೂ ಆಗಿದೆ ಎಂಬುದಾಗಿ ತಿಳಿಸುತ್ತಾನೆ. ಶಿವ ಸಾನ್ನಿಧ್ಯದಿಂದ ನಿರಾಳ ಮನಸ್ಥಿತಿಯನ್ನು ತಲುಪಿ ಅತಿಶ್ರೇಷ್ಠ ಚಿಂತನೆಗಳನ್ನು ಹೊಂದಲು ಸಾಧ್ಯವೆಂದು ಉರಿಲಿಂಗ ಪೆದ್ದಿ ವಿವರಿಸಿದ್ದಾನೆ. ಲಿಂಗದ ಮಹತ್ವವನ್ನು ಹಲವು ನಿದರ್ಶನಗಳೊಂದಿಗೆ ಸುಂದರವಾಗಿ ವರ್ಣಿಸಿರುವುದು ಮೆಚ್ಚುವಂಥ ಸಂಗತಿಯಾಗಿದೆ ಅಂತ ಉತ್ತರ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ? ಉತ್ತರ,
ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂಬುದನ್ನು ಉರಿಲಿಂಗ ಪೆದ್ದಿ ವಿವರಿಸುತ್ತಾನೆ. ಗುರುವು ಲಘುವಾಗಿ ವರ್ತಿಸಬಾರದು. ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ. ಲಘು ಎಂದಿಗೂ ಲಘುವಾಗಿ ವರ್ತಿಸುತ್ತಾನೆ, ಆದರೆ ಗುರುವಾದವನು ಎಂದಿಗೂ ಲಘುವಾಗಿ ವರ್ತಿಸಬಾರದು. ಅದು ಸಲ್ಲದ ಆಚಾರವಾಗುವುದು. ಗುರುವು ಸದಾ ಹಿರಿದಾಗಿ ವರ್ತಿಸಬೇಕು. ಗುರುಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಹೀಗಾಗಿ ಗುರುವು ಎಂದಿಗೂ ಲಘುವರ್ತನದಲ್ಲಿ ವರ್ತಿಸಿ ಘನತೆಯನ್ನು ಕಳೆದುಕೊಳ್ಳಬಾರದೆಂದಿದ್ದಾನೆ ವಚನಕಾರ. ಗುರು ಯಾವತ್ತಿಗೂ ಉನ್ನತ ಸ್ಥಾನದಲ್ಲಿರುವನು. ಆ ಗುರು ಹಗುರತನ ಸಲ್ಲದು ಎಂಬ ಸತ್ಯತೆಯನ್ನು ಇಲ್ಲಿ ಕಾಣಬಹುದು. ಕಡೆಯ ಪ್ರಶ್ನೆ, ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಉತ್ತರ: ವಚನಕಾರ ಉರಿಲಿಂಗ ಪೆದ್ದಿಯು ಸಕಲಶಾಸ್ತ್ರ ಪಾರಂಗತನಾದ ಮಹಾನುಭವಿ. ಈತನು ಭಕ್ತನೊಬ್ಬನು ಚಿಂತೆ ಇಲ್ಲದ ಪರಿಮಳದಂತೆ ಅಭಿನವೆಂದು ಅತಿಶ್ರೇಷ್ಠ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಮಂಗಳಲಿಂಗದ ಸಾನ್ನಿಧ್ಯದಿಂದ ಸಾಧಿಸಬಹುದೆಂದು ಹೇಳುತ್ತಾನೆ. ಶಿವ ಮತ್ತು ಲಿಂಗದಲ್ಲಿ ಭಿನ್ನತೆ ಇಲ್ಲ. ಅದು ಸೂರ್ಯ ಹಗಲು ದೀಪ ಬೆಳಕಿನಂತೆ ಹೂ ಪರಿಮಳದಂತೆ ಅಭಿನವೆಂದು ಹೇಳುತ್ತಾನೆ. ಮಂಗಳಲಿಂಗ ಧರಿಸಿದ ಭಕ್ತನಿಗೆ ಎಲ್ಲವೂ ಲಿಂಗವೇ ಎಂಬ ಭಾವನೆ ಮೂಡುತ್ತದೆ ಎಂದು ವಿವರಿಸಿದ್ದಾನೆ. ಗುರುವಿನ ನಡತೆಯು ಲಘುವಾಗಿರದೆ ಘನತೆಯುಳ್ಳದ್ದಾಗಿರಬೇಕೆಂದು ಉರಿಲಿಂಗ ಪೆದ್ದೆಯ ವಚನಗಳು ನಿರೂಪಿಸ್ತವೆ. ಗುರುವಾದವನು ಗುರು ಲಿಂಗ ಜಂಗಮಗಳನ್ನು ಕಾಣಬಾರದೆಂದು ಅಭಿಪ್ರಾಯಪಟ್ಟಿದ್ದಾನೆ. ಒಟ್ಟಾರೆ ಉರಿಲಿಂಗ ಪೆದ್ದಿಯು ತನ್ನ ವಚನಗಳಲ್ಲಿ ವಿಚಾರಗಳನ್ನು ಹೋಲಿಕೆಗಳ ಮೂಲಕ ಔಚಿತ್ಯಪೂರ್ಣವಾಗಿ ಕುಶಲತೆಯಿಂದ ಮಂಡಿಸಿದ್ದಾನೆ. ಉರಿಲಿಂಗ ಪೆದ್ದಿಯ ವಚನಗಳು ಲಿಂಗದ ಮಹತ್ವವನ್ನು ಪ್ರತಿಪಾದಿಸುವ ಆಶಯಗಳಾಗಿವೆ ಎಂಬುದು ಈ ವಚನದಿಂದ ಅರಿಯಬಹುದು ಅಂತ ಇತ್ತು. ಇಷ್ಟಿತ್ತು ಈ ಒಂದು ವಚನಕಾರರ ಅಭ್ಯಾಸ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಕೂಡ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸಗಳು ನಿಮಗೆ ಬರ್ತಾನೆ ಇರ್ತವೆ. ಸೊ ಜಸ್ಟ್ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.